ನಿಲ್ಲದ ಪೆನ್ ಡ್ರೈವ್ ಸಮರ ಎಚ್ಡಿಕೆ ಮತ್ತು ಡಿಕೆ ನಡುವೆ ಮಾತಿನ ಮಲ್ಲ ಯುದ್ಧ. ಡಿಕೆ ಬ್ರದರ್ಸ್ನ 420 ಅಂತ ಕರೆಕೆ ಎಚ್ಡಿ ಕುಮಾರಸ್ವಾಮಿ ಅವರು. ಈಗ ಈ ಪೆನ್ ಡ್ರೈವ್ ಸಮರ ರಾಜಕೀಯವಾಗಿ ಹಲವು ತಿರುವುಗಳನ್ನು ಪಡೆದುಕೊಳ್ಳುವ ಮೂಲಕ ಮಾತಿನ ಮಲ್ಲ ಯುದ್ಧಕ್ಕೆ ಕಾರಣವಾಗಿದೆ. ಇದೇ ಹೊತ್ತಿನ ವಿಶೇಷ 420 ಪಾಲಿಟಿಕ್ಸ್. ನಾನು ನಾಗೇಂದ್ರ ಬಾಬು. ಪೆನ್ ಡ್ರೈವ್ ವಿಚಾರವಾಗಿ ಡಿಕೆ ಬ್ರದರ್ಸ್ ಹಾಗೂ ಎಚ್ಡಿ ಕುಮಾರಸ್ವಾಮಿ ನಡುವೆ ಪ್ರತಿನಿತ್ಯ ಮಾತಿನ ಮಲ್ಲ ಯುದ್ಧವೇ ನಡೀತಾ ಇದೆ. ದಿನ ಬೆಳಗಾದ್ರೆ ಡಿಕೆ ಶಿವಕುಮಾರ್ ಹಾಗೂ ಎಚ್ಡಿ ಕುಮಾರಸ್ವಾಮಿ ಅವರು ಸ್ಫೋಟಕ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಈಗ ಎಚ್ಡಿ ಕುಮಾರಸ್ವಾಮಿ ಅವರು ಡಿಕೆ ಬ್ರದರ್ಸ್ನ 420 ಅಂತ ಕರೆದಿದ್ದಾರೆ. ಇದು ಹೀಗೆ ಮುಂದುವರಿತಾನೇ ಇದೆ. ಈ 420 ಪಾಲಿಟಿಕ್ಸ್ ಏನಿದು ಹೇಳ್ತೀವಿ ಈ ರಿಪೋರ್ಟ್ನಲ್ಲಿ. ರಾಜ್ಯದಲ್ಲಿ ನಿಗಿ ನಿಗಿ ಬೆಂಕಿ, ಒಂದು ಕಡೆ ಚುನಾವಣೆಯ ಕಾವು, ಮತ್ತೊಂದು ಕಡೆ ಬಿಸಿಲ ಝಳ. ಈ ಎಲ್ಲದರ ಮಧ್ಯೆ ಸಂಸದ ಪ್ರಜ್ವಲ್ ರೇವಣ್ಣನ ಹಾಟ್ ವಿಡಿಯೋ ರಾಜ್ಯದಲ್ಲಿ ಮತ್ತಷ್ಟು ಮೊಗದಷ್ಟು ಬೆಂಕಿಯನ್ನ ಹೊತ್ತಿಸಿದೆ. ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳು ವೈರಲ್ ಆದ ಬೆನ್ನಲ್ಲೇ ಕಾಂಗ್ರೆಸ್ ಮತ್ತು ದೋಸ್ತಿಗಳ ಮಧ್ಯೆ ಬೆಂಕಿ ಹೊತ್ತಿಕೊಂಡಿತ್ತು. ಕಾಂಗ್ರೆಸ್ ನಾಯಕರು ದೋಸ್ತಿಗಳ ಮೇಲೆ ಮುಗಿಬಿದ್ದಿದ್ರು. ಅದರಲ್ಲೂ ಕುಮಾರಸ್ವಾಮಿ ವಿರುದ್ಧ ಹರಿಹಾಯ್ತಿದ್ರು. ಇದಕ್ಕೆ ದಳಪತಿ ಕುಮಾರಸ್ವಾಮಿ ಕೂಡ ಸಖತ್ ಟಾಂಗ್ ಕೊಡುತ್ತಿದ್ದಾರೆ. ವಿಚಾರದಲ್ಲಿ ಎಚ್ಡಿಕೆ ಡಿಕೆ ಯುದ್ಧ. ಏಟಿಗೆ ಏಟು, ಗುದ್ದಿಗೆ ಗುದ್ದು, ಜೋರಾಯ್ತು ಸಮರ. ಪೆನ್ ಡ್ರೈವ್ ವಿಚಾರದಲ್ಲಿ ದೇವೇಗೌಡರ ಕುಟುಂಬ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ವರ್ಸಸ್ ಡಿಕೆ ಬ್ರದರ್ಸ್ ಎನ್ನುವ ರೀತಿಯ ವಾತಾವರಣ ನಿರ್ಮಾಣ ಆಗಿದೆ. ಯಾವಾಗ ಪೆನ್ ಡ್ರೈವ್ ನಲ್ಲಿರೋ ವಿಡಿಯೋಗಳು ವೈರಲ್ ಆದ್ವೋ ಅಂದಿನಿಂದಲೇ ಇಬ್ಬರ ಮಧ್ಯೆ ವಾರ್ ಶುರುವಾಗಿತ್ತು. ಅದರಲ್ಲೂ ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ಬಹಿರಂಗವಾಗಿ ಕಿತ್ತಾಡಲು ಶುರು ಮಾಡಿದ್ರು. ಡಿಕೆ ಶಿವಕುಮಾರ್ ಸೇರು ಅಂದ್ರೆ ಕುಮಾರಸ್ವಾಮಿ ಸವಾ ಸೇರು ಅಂತ ತಿರುಗೇಟು ಕೊಡುತ್ತಿದ್ದಾರೆ. ಕುಮಾರಸ್ವಾಮಿ ಏಟು ಕೊಟ್ರೆ ಡಿಕೆ ಶಿವಕುಮಾರ್ ತಿರುಗೇಟು ಕೊಡುತ್ತಿದ್ದಾರೆ. ಹೀಗೆ ಇಬ್ಬರು ಒಕ್ಕಲಿಗ ನಾಯಕರ ಮಧ್ಯೆ ವಾರ್ ತಾರಕಕ್ಕೇರಿದೆ. ಕಳೆದ 26ನೇ ತಾರೀಕಿನಿಂದ ಪ್ರಜ್ವಲ್ ರೇವಣ್ಣ ವಿಚಾರ ರಾಜ್ಯದಲ್ಲಿ ಸದ್ದು ಮಾಡ್ತಿದೆ. ಅಂದು ಮತದಾನ ಮಾಡಿದ ಪ್ರಜ್ವಲ್ ದೇಶ ಬಿಟ್ಟು ಹೋಗಿದ್ರು. ಪ್ರಜ್ವಲ್ ವಿದೇಶದಲ್ಲಿ ಇದ್ದಾಗಲೇ ಇಲ್ಲಿ ಬೆಂಕಿ ಹೊತ್ತಿಕೊಂಡಿತ್ತು. ಹಾಸನ ಮನೆಗಳಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ತಲುಪಿತ್ತು. ಪ್ರಜ್ವಲ್ ಮಾಡಿದ ಪರಾಕ್ರಮವನ್ನ ಪೆನ್ ಡ್ರೈವ್ ನಲ್ಲಿ ತುಂಬಿಸಲಾಗಿತ್ತು. ಆದ್ರಿಲ್ಲಿ ಪೆನ್ ಡ್ರೈವ್ ನಲ್ಲಿ ವಿಡಿಯೋ ತುಂಬಿಸಿದ್ದು ಯಾರು, ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಯಾರು ಅನ್ನೋ ವಿಚಾರಕ್ಕೆ ವಾರ್ ನಡೆಯುತ್ತಿದೆ. ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ವಿರುದ್ಧ ಬೊಟ್ಟು ಮಾಡಿ ತೋರಿಸಿದ್ರೆ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಕಡೆಗೆ ಬೊಟ್ಟು ಮಾಡಿ ತೋರಿಸುತ್ತಿದ್ದಾರೆ. ಡಿಕೆ ಬ್ರದರ್ಸ್ ಇಬ್ಬರು ಚಿಲ್ಲರೆ ಎಂದ ದಳಪತಿ. ಕಾರ್ತಿಕ್ ಎಲ್ಲಿದ್ದಾನೆ? ಕುಮಾರಸ್ವಾಮಿ ಪ್ರಶ್ನೆ. ವಿಡಿಯೋ ರಿಲೀಸ್ ಆದ ಬೆನ್ನಲ್ಲೇ ಕಾರ್ ಡ್ರೈವರ್ ಕಾರ್ತಿಕ್ ಮುಂದೆ ಬಂದಿದ್ದ. ತಾನೇ ವಿಡಿಯೋಗಳಿದ್ದ ಪೆನ್ ಡ್ರೈವ್ ಅನ್ನ ದೇವರಾಜೇಗೌಡರಿಗೆ ಕೊಟ್ಟಿದ್ದು ಅಂತ ಹೇಳಿದ್ದ. ಇಲ್ಲಿ ಮತ್ತೊಂದು ಹೊಸ ಯುದ್ಧ ಆರಂಭವಾಗಿದೆ. ವಿಡಿಯೋ ರಿಲೀಸ್ ಮಾಡಿರೋದ್ರ ಹಿಂದೆ ಯಾರಿದ್ದಾರೆ ಅಂತ ಎಚ್ಡಿಕೆ ನೇರವಾಗಿ ಹೇಳಿಬಿಟ್ಟಿದ್ರು. ಆ ಮಹಾನಾಯಕನೇ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾನೆ ಅಂತ ಎಚ್ಡಿಕೆ ಅಟ್ಯಾಕ್ ಮಾಡಿದ್ರು. ಅದಾದ ಬಳಿಕ ಡಿಕೆ ಶಿವಕುಮಾರ್ ಕೂಡ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಈಗ ಒಂದು ಹೆಜ್ಜೆ ಮುಂದೆ ಹೋಗಿರೋ ಕುಮಾರಸ್ವಾಮಿ ಡಿಕೆ ಬ್ರದರ್ಸ್ನ ಚಿಲ್ಲರೆ 420 ಎಂದಿದ್ದಾರೆ. ಈಗ ನೆನ್ನೆ ನಿಮ್ಗೆ ಹೇಳ್ತೀನಲ್ಲ, ವಿಷಯ ತಿಳ್ಕೊಳ್ಳಿ. ಇಲ್ಲಿ ನೆನ್ನೆ ದಿನ ಯಾವುದೋ ಒಂದು ಆ ಡ್ರೈವರ್ದು ಒಂದು ಪ್ರೆಸೆಂಟೇಷನ್ ಆಗಿದೆಯಲ್ಲ, ಅವ್ನು ಪ್ರೆಸ್ ಮೀಟ್ ಮಾಡಿ ಹೇಳಿದ್ನ ಏನು ಮಾಡಿದ್ದೇನೆ
ವಿಡಿಯೋ ರಿಲೀಸ್ ಮಾಡಿದ್ದಲ್ವಾ? ವಿಡಿಯೋ ಎಲ್ಲಿಂದ ಮಾಡಿದ್ರು, ಯಾರು ಮಾಡಿದ್ರು? ನೆನ್ನೆ ಅವನ ಕೈನಲ್ಲಿ ವಿಡಿಯೋ ಬಿಟ್ರಲ್ವೇ? ಅವನೇನು ಹೇಳಿಕೆ ಕೊಟ್ಟ? ನಾನು ದೇವರಾಜೇಗೌಡರ ಕೈಲಿ ಕೊಟ್ಟಿದ್ದೆ ಅಂತ ಹೇಳಿದ್ದೀನಿ, ಯಾರ ಕೈಲೂ ಕೊಟ್ಟಿಲ್ಲ ಅಲ್ವೇ? ಇವತ್ತು ಬೆಳಗ್ಗೆ ಈ ಚಿಲ್ಲರೆ ಹಣ್ಣು ತಮ್ಮಂದ್ರವರಲ್ಲ ಪಾಪ, ಏನು ಮಹಾನ್ ಇವರಲ್ಲ ಅವರು ಇಬ್ಬರು ಇವತ್ತೇನು ಹೇಳಿಕೆ ಕೊಟ್ಟವ್ರೆ? ಕುಮಾರಸ್ವಾಮಿನೇ ಬಿಟ್ಟಿರಬೇಕು. ದೇವರಾಜೇಗೌಡರನ್ನ ಕುಮಾರಸ್ವಾಮಿ ಮೊದಲು ಭೇಟಿ ಮಾಡಿದ್ದು, ಕುಮಾರಸ್ವಾಮಿ ದೇವರಾಜೇಗೌಡ ಮೊದಲು ಭೇಟಿ ಮಾಡಿದ್ದು, ಕುಮಾರಸ್ವಾಮಿನೇ ಬಿಟ್ಟಿರ್ಬೋದು ಅಂತೇಳಿ ಈ 420ಗಳು ಹೇಳೋರಲ್ಲ. ಎಲ್ಲವನ್ನೇ ಅವನು ಕಾರ್ತಿಕ್ ಯಾರು ಕಳಿಸಿರೋದು? ವಿಷಯ ತಿಳ್ಕೊಳ್ಳಿ ಮೊದಲು. ಅವನು ಎಲ್ಲಿಂದ ವೀಡಿಯೋ ಮಾಡಿ ಬಿಟ್ಟವನು ಇಲ್ಲಿಗೆ ನಿಮಗೆ ಕಳಿಸಿದ್ದಾನೆ, ತೋರಿಸಿದಾರಲ್ಲ ಒಂದು. ಯಾತ್ರಿಗೆ ತರಾತುರಲ್ಲಿ ವೀಡಿಯೋ ಮಾಡಿ ನಿಮ್ಮ ಚಾನಲ್ಗಳಿಗೆ ಕೊಟ್ಟರು? ಯಾರು ಕೊಟ್ಟವರು? ಮಲೇಷ್ಯಾದಲ್ಲಿದ್ದಾನೆ. ಯಾರು ಕಳಿಸಿರೋದು ಮಲೇಷ್ಯಾಗೆ ಅವನ್ನ, ಕಾರ್ತಿಕ್ನ? ಸದ್ಯ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾರೆ. ಹಾಗೆ ವಿಡಿಯೋವನ್ನ ಪೆನ್ ಡ್ರೈವ್ ನಲ್ಲಿ ಹಾಕಿಕೊಂಡು ವೈರಲ್ ಮಾಡಿರೋ ಕಾರ್ತಿಕ್ ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ. ಈ ವಿಚಾರವಾಗಿ ಕುಮಾರಸ್ವಾಮಿ ಒಂದು ಸ್ಫೋಟಕ ಬಾಂಬ್ ಹಾಕಿದ್ದಾರೆ. ಅದೇನು ಅಂದ್ರೆ, ಸದ್ಯ ಕಾರ್ ಡ್ರೈವರ್ ಕಾರ್ತಿಕ್ ಮಲೇಷಿಯಾಗೆ ಹೋಗಿದ್ದಾನೆ. ಖುದ್ದು ಕಾಂಗ್ರೆಸ್ನ ಲೀಡರ್ಗಳೇ ಕಾರ್ತಿಕ್ನನ್ನ ಮಲೇಷಿಯಾಗೆ ಕಳುಹಿಸಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಮಲೇಷಿಯಾದಲ್ಲಿ ಇದ್ದುಕೊಂಡೇ ಕಾರ್ತಿಕ್ ವಿಡಿಯೋವೊಂದನ್ನ ರಿಲೀಸ್ ಮಾಡಿದ್ದಾನೆ ಅಂತಾನೂ ಹೇಳಿದ್ದಾರೆ. ನನಗೆ ವಿಷಯಗಳು ಅಷ್ಟು ಸುಲಭವಾಗಿ ಇವ್ರು ಯಾರು ಬಿಟ್ಕೊಡೋಕ್ಕಾಗಲ್ಲ. ಅಷ್ಟು ಸುಲಭವಾಗಿ ನಮ್ಮನ್ನು ಕೆಣಕವ್ರೆ, ನನ್ನನ್ನು ಕೆಣಕವ್ರೆ. ಈ ಕೆಣಕಿರೋದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತು. ಇದೆಲ್ಲ ಭಾಳ ನೋಡಿದ್ದೀನಿ. ಅವನು ಎಲ್ಲವನೇ ಅಂತ ಮೊದಲು ಹುಡುಕಿ ಆ ಕಾರ್ತಿಕ್ನ, ಆಮೇಲೆ ಚರ್ಚೆ ಮಾಡ್ತೀವಿ. ಕುಮಾರಸ್ವಾಮಿ ವಿರುದ್ಧ ಮುಗಿಬಿದ್ದ ಡಿಕೆ ಬ್ರದರ್ಸ್. ಕುಮಾರಸ್ವಾಮಿಗೆ ಡಿಕೆ ಶಿವಕುಮಾರ್ ತಿರುಗೇಟು. ಯಾವಾಗ ಕುಮಾರಸ್ವಾಮಿ ಡಿಕೆ ಬ್ರದರ್ಸ್ ವಿರುದ್ಧ ಗುಡುಗಿದ್ರೋ ಅವರು ಏನು ಸುಮ್ಮನೆ ಕುಳಿತಿಲ್ಲ. ದಳಪತಿ ವಿರುದ್ಧ ಕಿಡಿಕಾರುತ್ತಿದ್ದಾರೆ. ಕುಮಾರಸ್ವಾಮಿ ನಮ್ ಬ್ರದರ್ ಅವರು ಹೇಳಿದ್ದಾರೆ ಅಂದ್ರೆ ಎಲ್ಲ ಇನ್ಫಾರ್ಮೇಶನ್ ಅವರಿಗೆ ಗೊತ್ತಿರುತ್ತೆ ಅಂತ ಕುಮಾರಸ್ವಾಮಿ ಅವರ ಕಾಲೆಳೆದಿದ್ದಾರೆ. ಇದರ ಜೊತೆಯಲ್ಲಿ ತೋಟದ ಮನೆಯಲ್ಲಿ ಏನೇನು ಮಾಡ್ತಾರೋ ಅಂತ ಕಿಡಿಕಾರಿದ್ದಾರೆ. ಹೌದಾ, ನಮ್ಮ ಬ್ರದರ್ ಹೇಳಿದ್ರಾ? ಅಚ್ಚಾ ಅಚ್ಚಾ. ಈಗ ನಮ್ಮ ಬ್ರದರ್ ಹೇಳೋದಾದ್ಮೇಲೆ ನಮ್ಮ ಬ್ರದರ್ಗೆಲ್ಲ ಇನ್ಫಾರ್ಮೇಷನ್ ಗೊತ್ತಿರಬೇಕಲ್ಲ. ಅಲ್ಲೇ ಸೆಂಟ್ರಲಿಂದ ತಗೊಳ್ಳಿ, ಯಾರು ಕಳ್ಸವ್ರೆ, ಯಾರು ಮಾಡವ್ರೆ, ಏನು ಎತ್ತ ಅಂತ. ಏನು ನನಗೇನು ತಲೆಕೆಟ್ಟಿದ್ಯಾ? ನನಗೆ ಫೈಟ್ ರೋಡಲ್ಲಿ ಫೈಟ್ ಮಾಡ್ತೀನಿ ನಾನು. ಹಿಂದಕ್ಕೆ ಯಾರನ್ನ ಕಳಿಸಿ ಎತ್ತಕ್ಕೆ ಯಾವುದೋ ಒಂದು ತೋಟದಲ್ಲಿ ಮಡಗೋದು, ಇನ್ನೊಂದು ಕಡೆ ಮಾಡೋದು ನನಗೇನು ಅವಶ್ಯಕತೆ ಇಲ್ಲ, ಅವ್ರಿಗೆ ಅವಶ್ಯಕತೆ ಇದೆ. ಯಾರು ವಿಡಿಯೋವನ್ನ ನಾನೇ ಕೊಟ್ಟಿದ್ದು ಅಂತ ಕಾರ್ತಿಕ್ ಹೇಳಿಕೊಂಡಿದ್ದ. ಅದರಲ್ಲೂ ಬಿಜೆಪಿಯ ದೇವರಾಜೇಗೌಡರಿಗೆ ಕೊಟ್ಟಿದ್ದೇನೆ ಅಂತಾನೂ ಹೇಳಿದ್ದ. ಅವನೇ ಹೇಳಿದ ಮೇಲೆ ಇನ್ನೇನು ಅಂತ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಅದು ಅಲ್ಲದೆ ಕಾರ್ತಿಕ್ ಈ ಹಿಂದೆ ಎಸ್ಐಟಿ ಮುಂದೆ ಹಾಜರಾಗ್ತೇನೆ ಅಂತ ಹೇಳಿದ್ದ. ಅಲ್ಲದೆ ಎಲ್ಲ ವಿಚಾರಣೆಗಳಿಗೂ ಸಿದ್ಧ ಅಂತ ಹೇಳಿದ್ರೆ ಇದೀಗ ದಿಢೀರ್ ಅಂತ ನಾಪತ್ತೆಯಾಗಿದ್ದಾನೆ. ಕಾರ್ತಿಕ್ ಎಲ್ಲಿ ಹೋದ ಅನ್ನೋದು ಗೊತ್ತಿಲ್ಲ. ಆದ್ರೆ ಕುಮಾರಸ್ವಾಮಿ ಮಾತ್ರ ಕಾರ್ತಿಕ್ ಮಲೇಷಿಯಾಗೆ ಹೋಗಿದ್ದಾನೆ, ಖುದ್ದು ಡಿಕೆ ಶಿವಕುಮಾರ್ ಕಳುಹಿಸಿದ್ದಾರೆ ಎಂದಿದ್ದಾರೆ. ಈ ವಿಚಾರಕ್ಕೂ ಬೆಂಕಿ ಹೊತ್ತಿಕೊಂಡಿದೆ. ಈಗ ಅವ್ನು ಹುಡುಗ ಹೇಳೋನಲ್ಲ, ನಾನು BJP ಅವ್ರು ಕೊಟ್ಟೆ ಅಂತ. ಇನ್ನೊಂದು ಕಡೆ ಅವನು ಯಾರು ಅಡ್ವೊಕೇಟ್ ಹೇಳಿದಾರಲ್ಲ, ನಾನು ಕುಮಾರಣ್ಣನ ಬಗ್ಗೆ ನನಗೆ ಅಭಿಮಾನ, ಗೌಡ್ರ ಬಗ್ಗೆ ಅಭಿಮಾನ, ನಾನು ಭೇಟಿ ಮಾಡಿದ್ದೆ, ನಾನು ತಿಳಿಸಿದ್ದೆ ಅಂತ ಅವ್ನು ತಾತನು ಕೂಡ ಏನು ಹೇಳಿದ್ದಾನಲ್ಲ. ಡಿಕೆ ಸುರೇಶ್ ಮತ್ತು ಕುಮಾರಸ್ವಾಮಿ ಮಧ್ಯೆ 420 ವಾರ್. ದೇವೇಗೌಡರ ಫ್ಯಾಮಿಲಿಯನ್ನ ಎಳೆದು ತಂದ ಸುರೇಶ್. ಕುಮಾರಸ್ವಾಮಿ ಯಾವಾಗ ಡಿಕೆ ಬ್ರದರ್ಸ್ನ 420 ಬ್ರದರ್ಸ್ ಅಂತ ಹೇಳಿದ್ರೋ ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ ಬೆಂಕಿ ಉಗುಳುತ್ತಿದ್ದಾರೆ. ಅದರಲ್ಲೂ ಡಿಕೆ ಸುರೇಶ್ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇಡೀ ದೇವೇಗೌಡರ ಕುಟುಂಬವನ್ನ ಎಳೆದು ತಂದಿದ್ದಾರೆ. ದೇವೇಗೌಡರ ಕುಟುಂಬವನ್ನ ನಾನು 420 ಅಂತ ಕರೆಯಲ್ಲ, ಆದ್ರೆ ಅವರ ಆಸ್ತಿ ಪೆನ್ ಡ್ರೈವ್ ಅಂತ ಲೇವಡಿ ಮಾಡಿದ್ದಾರೆ. ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬವನ್ನು ನಾನು 420 ಅಂತ ಕರೆಯಲ್ಲ, ಯಾಕೆಂದರೆ ಅವ್ರಿಗೆ ಅಭಿಮಾನಿಗಳಿಗೆ ಬೇಜಾರಾಗುತ್ತೆ. ಆದರೆ ಈ ಕುಟುಂಬವನ್ನು ಇಡೀ ಪ್ರಪಂಚ ಕೊಂಡಾಡ್ತಾ ಇದೆ, ಹೊಗಳ್ತಾ ಇದೆ. ಈ ರಾಜ್ಯದ ಜನ ಹೊಗಳ್ತಾ ಇದ್ದಾರೆ. ಈ ಕುಟುಂಬದ ಆಸ್ತಿ ಏನಂತ? ಪೆನ್ ಡ್ರೈವ್ ಆಸ್ತಿ. ತೆನೆ ಹೊತ್ತ ಮಹಿಳೆ ಪೆನ್ ಡ್ರೈವನ್ನು ಹೊರಬೇಕಾದಂಥ ಪರಿಸ್ಥಿತಿ
ನಿರ್ಮಾಣ ಆಗಿದೆ ಅಂಥೇಳಿ ಇಡೀ ದೇಶದ ಜನ ಹಾಡಿ ಹೊಗಳ್ತಾ ಇದ್ದಾರೆ. ನಾನು ಹಂಗಂತ ಹೇಳೋದಿಲ್ಲ, ಇಡೀ ಜನ ಹೇಳ್ತಾ ಇರೋವಂಥ ಮಾತು. ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ ಇದು. ಜನ ಹೇಳೋಂಥ ಮಾತೇನಿದು? ನೂಲಿನಂತೆ ಸೀರೆ ಅಂತ ಹೇಳ್ತಾ ಇರೋರು ಯಾರು? ಈ ದೇಶದ ಜನ, ಈ ರಾಜ್ಯದ ಜನ. ನಾನು ಹೇಳ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ಅಶ್ಲೀಲ ವಿಡಿಯೋವನ್ನ ಮನೆ ಮನೆಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೇ ಡಿಕೆ ಬ್ರದರ್ಸ್ ಅನ್ನೋದು ಕುಮಾರಸ್ವಾಮಿ ಆರೋಪ. ಆದ್ರೆ ಇದು ನಮ್ಮ ಕೆಲಸ ಅಲ್ಲ ಅನ್ನೋದು ಡಿಕೆ ಬ್ರದರ್ಸ್ ಪ್ರಸ್ತಾಪ. ಸದ್ಯ ಇಬ್ಬರ ಮಧ್ಯೆ ಮಾತಿನ ವಾರ್ ನಡೆಯುತ್ತಿದೆ. ನೇರವಾಗಿ ಇಬ್ಬರು ವಾಕ್ ಸಮರಕ್ಕೆ ಇಳಿದಿದ್ದಾರೆ. ಈ ಹಿಂದೆ ಕೂಡ ರಮೇಶ್ ಜಾರಕಿಹೊಳಿ ಕೇಸ್ನಲ್ಲಿ ಡಿಕೆ ಶಿವಕುಮಾರ್ ಹೆಸರು ಕೇಳಿ ಬಂದಿತ್ತು. ಅಂದು ಸಹ ಸಿಡಿ ಹಿಂದೆ ಮಹಾನಾಯಕ ಇದ್ದಾನೆ ಅಂತ ಹೇಳಲಾಗಿತ್ತು. ಈಗಲೂ ಕೂಡ ಪೆನ್ ಡ್ರೈವ್ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ, ಅವರೇ ವಿಡಿಯೋ ವೈರಲ್ ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ಆರೋಪ ಮಾಡುತ್ತಿದ್ದಾರೆ. ಈ ಮಧ್ಯೆ ಕೊಂಚ ರಾಂಗ್ ಆಗಿರೋ ಕುಮಾರಸ್ವಾಮಿ 420ಗಳು ಚಿಲ್ಲರೆ ಬ್ರದರ್ಸ್ ಅಂತ ಬೈಯುತ್ತಿದ್ದಾರೆ. ಮೇಲ್ನೋಟಕ್ಕೆ ನೋಡಿದ್ರೆ ಈ ವಾಗ್ಯುದ್ಧ ಇಲ್ಲಿಗೆ ನಿಲ್ಲೋದಿಲ್ಲ. ವಿಡಿಯೋ ಬಿಡುಗಡೆ ಹಿಂದೆ ಎಚ್ಡಿಕೆ ಕೈವಾಡ. ದಳಪತಿ ಮೇಲೆ ಡಿಕೆ ಸುರೇಶ್ ಸ್ಫೋಟಕ ಆರೋಪ. ಒಂದರ್ಥದಲ್ಲಿ ಈ ವಿಡಿಯೋ ವಿಚಾರ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರ ಮಧ್ಯೆ ಬೆಂಕಿ ಹೊತ್ತಿಸಿದೆ. ಅದರಲ್ಲೂ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಕುಮಾರಸ್ವಾಮಿ ವಿರುದ್ಧ ಮುಗಿಬಿದ್ದಿದ್ದಾರೆ. ಅತ್ತ ಕುಮಾರಸ್ವಾಮಿ ಏಕಾಂಗಿಯಾಗಿ ಡಿಕೆ ಬ್ರದರ್ಸ್ಗೆ ಟಾಂಗ್ ಕೊಡ್ತಿದ್ದಾರೆ. ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ವಿಡಿಯೋ ರಿಲೀಸ್ ಮಾಡಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಕುಮಾರಸ್ವಾಮಿಯೇ ವಿಡಿಯೋ ರಿಲೀಸ್ ಮಾಡಿಸಿದ್ದು ಅಂತ ಡಿಕೆ ಸುರೇಶ್ ಪ್ರತಿಯಾರೋಪಿಸುತ್ತಿದ್ದಾರೆ. ಅಲ್ಲಿಗೆ ಆರೋಪ ಪ್ರತ್ಯಾರೋಪದಲ್ಲಿ ಇಡೀ ಪ್ರಕರಣ ತಗಲಾಕಿಕೊಂಡಿದೆ. ಇದು ಹಾಸನ ಜಿಲ್ಲೆಯಲ್ಲಿ ಬಿಡುಗಡೆ ಆಗಿರೋದು. ಹಾಸನ ಜಿಲ್ಲೆ ನಾಯಕರುಗಳ ಕೈವಾಡ ಇದೆ, ಅವರ ಅಲಯನ್ಸ್ ಪಾರ್ಟ್ನರ್ಸ್ ಕೈವಾಡ ಇದೆ, ಅದರಿಂದ ಕುಮಾರಸ್ವಾಮಿ ಕೈವಾಡನೂ ಇದೆ. ಅವರು ಮತ್ತೆ ಇನ್ಯಾರ್ದು? ಕುಮಾರಸ್ವಾಮಿಗೂ ಗೊತ್ತಿತ್ತಲ್ಲ ಇದು. ಕುಮಾರಸ್ವಾಮಿನೇ ಹೇಳಿದಾರಲ್ಲ, ಬಹಿರಂಗವಾಗಿ ಅವನ್ನ ತಿದ್ಕೊಳ್ಳೋಕೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ರೇವಣ್ಣ ಅವ್ರು ಹೇಳಿದ್ದಾರೆ 4 ವರ್ಷದ ಹಳೆ ವಿಡಿಯೋ ಅಂತ ಹೇಳಿದ್ದಾರೆ. ಇನ್ನೊಬ್ರು ಹೇಳಿದ್ದಾರೆ, ಇನ್ನೇನೋ ಹೇಳಿದ್ದಾರೆ. ಹಿಂಗೆ ಒಬ್ಬೊಬ್ರು ಒಂದೊಂದು ಹೇಳಿಕೆಗಳನ್ನು ಅವ್ರ ಕುಟುಂಬದಲ್ಲೇ ಕೊಟ್ಟಿದ್ದಾರೆ. ಬೇರೆಯವ್ರ ಮೇಲೆ ಯಾಕೆ ಆರೋಪ ಮಾಡ್ತಾರೆ? ಸದ್ಯ ಪ್ರಜ್ವಲ್ ರೇವಣ್ಣ ಜರ್ಮನಿಯಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿಡಿಯೋ ಬಿಡುಗಡೆಯಾದ ದಿನದಿಂದಲೂ ಪ್ರಜ್ವಲ್ ರನ್ನ ವಿದೇಶಕ್ಕೆ ಕಳುಹಿಸಿದ್ದು ಯಾರು ಅನ್ನೋ ಪ್ರಶ್ನೆಯನ್ನ ಕೇಳಲಾಗ್ತಿದೆ. ಕೇಂದ್ರ ಸರ್ಕಾರವೇ ಪ್ರಜ್ವಲ್ ರೇವಣ್ಣರನ್ನ ವಿದೇಶಕ್ಕೆ ಕಳುಹಿಸಿದ್ದಾರೆ ಅಂತ ಕಾಂಗ್ರೆಸ್ ಆರೋಪ ಮಾಡಿತ್ತು. ಅದು ಅಲ್ಲದೆ ದೇವೇಗೌಡರ ಮೇಲೂ ಈ ಆರೋಪ ಕೇಳಿ ಬಂದಿತ್ತು. ಈಗ ಡಿಕೆ ಸುರೇಶ್ ಕುಮಾರಸ್ವಾಮಿ ವಿಚಾರವನ್ನ ಡೈವರ್ಟ್ ಮಾಡುತ್ತಿದ್ದಾರೆ. ವಿದೇಶಕ್ಕೆ ಹೋಗೋದಕ್ಕೆ ಸಾಧ್ಯವಾಗಿದ್ದು ಹೇಗೆ ಅಂತ ಪ್ರಶ್ನೆ ಮಾಡುತ್ತಿದ್ದಾರೆ. ವಿಚಾರವನ್ನ ಡೈವರ್ಟ್ ಮಾಡುವಂಥದ್ರಲ್ಲಿ ಕುಮಾರಸ್ವಾಮಿ ಅವರು ಎತ್ತಿದ ಕೈ. ಸುಳ್ಳಿಗೆ ಮತ್ತೊಂದು ಹೆಸರು. ನೋಡ್ರಿ, ಯಾರೇ ಫಾರಿನ್ ಕಂಟ್ರಿಗೆ ಹೋಗ್ಬೇಕು ಅಂತ ಅಂದ್ರೆ ರಿಟರ್ನ್ ಟಿಕೆಟ್ ಅಲ್ಲೇ ಹೋಗ್ಬೇಕಾಗುತ್ತೆ. ಫಾರಿನ್ ಕಂಟ್ರಿಗೆ ಯಾರೇ ಹೋಗ್ಬೇಕಂತ ಅಂದ್ರೂ ರಿಟರ್ನ್ ಟಿಕೆಟ್ ಇಲ್ಲ ಅಂತ ಅಂದ್ರೆ ಅವ್ರಿಗೆ ಎಂಟ್ರಿ ಎಕ್ಸಿಟ್ ಕೊಡೋದಿಲ್ಲ ಅವ್ರಿಗೆ. ಸೊ ಹಾಗಾಗಿ ಅವರು ಒಂದು ಟಿಕೆಟ್ ಅನ್ನ ತಗೊಂಡಿರ್ತಾರೆ. ಆಮೇಲೆ ಅವ್ರು ಏನ್ ಮಾಡ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದು, ನಿಮಗೆ ಬಿಟ್ಟಂತ ವಿಚಾರ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗೋದಿಲ್ಲ. ಸದ್ಯಕ್ಕಂತೂ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವಿನ ಈ ಮಾತಿನ ಮಲ್ಲ ಯುದ್ಧ ನಿಲ್ಲುವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಚುನಾವಣೆಯ ಸಂದರ್ಭದಲ್ಲಿ ಈ ವಿಚಾರ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತೆ ಆಗಿದೆ ಅನ್ನೋದು ಮಾತ್ರ ಸುಳ್ಳಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.